ಪತ್ರ ಬರೆದಿದ್ದಾರೆ. ರಾಜ್ಯದ ಅಕ್ರಮ ಗಣಿಗಾರಿಕೆ ಕುರಿತು ಪತ್ರ ಬರೆಯಲಾಗಿದೆ. 7 ಪುಟಗಳ ಪತ್ರವನ್ನು ಬರೆದಿದ್ದಾರೆ ಕಾನೂನು ಸಚಿವ. ಕೋಟ್ಯಾಂತರ ಅದಿರು ಲೂಟಿ ಮಾಡಿದ್ರು ಕಡಿಮೆ ಶಿಕ್ಷೆ. ಅಕ್ರಮದ ಬಗ್ಗೆ ಜನಸಾಮಾನ್ಯರಲ್ಲಿ ಆಕ್ರೋಶ ಅನ್ನೋದಿದೆ. ಲೂಟಿಯಾದ ಕೋಟ್ಯಾಂತರ ಹಣ ಖಜಾನೆಗೆ ವಾಪಸ್ಸು ಆಗಿಲ್ಲ. ಕೆಲವು ಪ್ರಕರಣಗಳಲ್ಲಿ ಎಸ್ಐಟಿ ಪ್ರಗತಿಯನ್ನು ಸಾಧಿಸಿಲ್ಲ. ಶೇಕಡ 7.6 ಪ್ರಕರಣ ಮಾತ್ರ ತನಿಖೆ ಆಗಿದೆ. ಕೇವಲ ಶೇಕಡ 0.02 ಮಾತ್ರ ಶಿಕ್ಷೆಗೆ ಒಳಪಟ್ಟಿದೆ. ಬೆರಳೆಣಿಕೆಯಷ್ಟು ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಕೆಲವರು ತಾಂತ್ರಿಕ ಕಾರಣಗಳಿಂದ ಬಿಡುಗಡೆ ಆಗಿದ್ದಾರೆ. ಕೆಲವು ಕೇಸ್ ಮೇಲ್ಮನವಿ ಇಲ್ಲದೆ ಕೊಳಿತಾ ಇದೆ. ಇದರ ಕಡೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಸಿಎಂಗೆ ಬರೆದಂತ ಪತ್ರದಲ್ಲಿ ಎಚ್.ಕೆ. ಪಾಟೀಲ್ ಅವರು ಈ ಎಲ್ಲ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಖುದ್ದಾಗಿ ಅವರೇ ಈ ಪತ್ರವನ್ನ ಬರೆದಿರುವಂಥದ್ದು ಸರ್ಕಾರಕ್ಕೆ, ಸಿಎಂಗೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಅಕ್ರಮ ಗಣಿಗಾರಿಕೆ ಕುರಿತು ಒಂದು ಸುದೀರ್ಘವಾದಂಥ ಪತ್ರ ಬರೆದಿದ್ದಾರೆ. 7 ಪುಟಗಳ ಪತ್ರ ಇದು. ಏನಂತ ಹೇಳಿದ್ದಾರೆ ಈ ಪತ್ರದಲ್ಲಿ ಅಂತ ಅಂದರೆ, ಈ ಕೋಟ್ಯಾಂತರ ಅದಿರು ಲೂಟಿ ಮಾಡಿದ್ರು ಕೂಡ ಈ ಶಿಕ್ಷೆ ಅನ್ನೋದು ಕಡಿಮೆ ಆಗಿದೆ. ಪ್ರಮಾಣ ನಾವು ನೋಡಿದಾಗ ಅಕ್ರಮದ ಬಗ್ಗೆ ಜನಸಾಮಾನ್ಯರಲ್ಲಿ ಆಕ್ರೋಶ ಇದೆ, ಅಸಮಾಧಾನ ಇದೆ, ಶಿಕ್ಷೆ ಆಗಲೇಬೇಕು ಅಂತ ಇದೆ. ಆದರೆ ಈ ಲೂಟಿ ಆದಂಥ ಕೋಟ್ಯಾಂತರ ಹಣ ಇದೆಯಲ್ಲ, ಇದು ಖಜಾನೆಗೆ ಇಲ್ಲಿವರೆಗೂ ವಾಪಸ್ ಆಗಿನೇ ಇಲ್ಲ, ವಾಪಸ್ ಬಂದೇ ಇಲ್ಲ. ಇನ್ನು ಕೆಲವು ಪ್ರಕರಣಗಳಲ್ಲಿ ಎಸ್ಐಟಿ ಪ್ರಗತಿನೇ ಸಾಧಿಸಿಲ್ಲ. ಎಲ್ಲೈತೋ ಅಲ್ಲೇ ಇದೆ. ತನಿಖೆ ಸೂಕ್ತ ರೀತಿಯಲ್ಲಿ ಆಗಿಲ್ಲ, ಹಳ್ಳ ಹಿಡಿದಿದೆ, ನಿಂತು ಹೋಗ್ಬಿಟ್ಟಿದೆ. ಶೇಕಡ 7.6 ಪ್ರಕರಣ ಮಾತ್ರ ತನಿಖೆ ಆಗಿರೋದು. ಕೇವಲ ಶೇಕಡ 2 ಮಾತ್ರ ಶಿಕ್ಷೆಗೊಳಪಟ್ಟಿದೆ. ಬೆರಳೆಣಿಕೆಯಷ್ಟು ಅಪರಾಧಿಗಳಿಗೆ ಮಾತ್ರನೇ ಶಿಕ್ಷೆ ಆಗಿರೋದು ಈ ಪ್ರಕರಣದಲ್ಲಿ ಭಾಗಿಯಾದವ್ರಿಗೆ. ಕೆಲವರಿಗೆ ತಾಂತ್ರಿಕ ಕಾರಣಗಳಿಂದ ಬಿಡುಗಡೆ ಆಗ್ಬಿಟ್ಟಿದ್ದಾರೆ. ಇನ್ನು ಕೆಲವು ಕೇಸ್ಗಳು ಮೇಲ್ಮನವಿನೇ ಕೊಡದೇನೆ ಕೊಳಿತಾ ಬಿದ್ದಿದೆ. ಇದೆಲ್ಲದರ ಕಡೆನೂ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಇದಕ್ಕೆ ಯಾವ ಥರದ ಪ್ರತ್ಯುತ್ತರವನ್ನು ಕೊಡ್ತಾರೆ ಸಿಎಂ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮಗಳನ್ನು, ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾರಾ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಇದೊಂದು ಸೀರಿಯಸ್ ವಿಷಯ. ಹೌದು, ಸೀರಿಯಸ್ ನೋಟ್ ಇದು. ಗಣಿಗಾರಿಕೆಯನ್ನು ತಡಿಬೇಕು, ಅಕ್ರಮ ಗಣಿಗಾರಿಕೆನ ಅಂತ ಅಂದರೆ ಅದಕ್ಕೆ ಸಾಕಷ್ಟು ರೀತಿಯಾದಂಥ ಕಠಿಣ ಕಾನೂನುಗಳು ಬಂದಿದೆ ಅಂತ ಗೊತ್ತಿದೆ. ಬಟ್ ಅದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟು ಕೇಸಸ್ಗಳಲ್ಲಿ ಅದರ ಇಂಪ್ಯಾಕ್ಟ್ ರೇಟ್ ಎಷ್ಟೆಷ್ಟಿದೆ, ಇದು ಪ್ರಶ್ನೆ ಆದಾಗ ಅದು ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯವನ್ನು ನೋಡಿದಾಗ ನಿಲ್ಲಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಕಾನೂನು ಸಚಿವರು ಸಲಹೆ ಜೊತೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಒಂದು ಸೀರಿಯಸ್ ಆದಂಥ ವಿಚಾರವನ್ನೇ ಕಾನೂನು ಸಚಿವರು ಪತ್ರದ ಮುಖಾಂತರವಾಗಿ ಸಿಎಂಗೆ ತಿಳಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಹೇಳಿರೋದು ಬಹಳ ಸೀರಿಯಸ್ ಆದಂಥ ವಿಚಾರವೇ ಇದು. ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಿದ್ರು ಜನರಿಗೂ ಈ ಪ್ರಶ್ನೆ, ಏನು ಶಿಕ್ಷೆ ಆಗ್ತಿದೆ, ಎಷ್ಟು ಮಟ್ಟಿಗೆ ಶಿಕ್ಷೆ ಆಗ್ತಾ ಇದೆ ಅಂತ. ಇದಕ್ಕೊಂದು ಸಿಎಂ ಯಾವ ರೀತಿಯಾದಂಥ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗಿದೆ, ಅದರ ಅನಿವಾರ್ಯತೆ ಕೂಡ ಇದೆ ಅಂತ. ಇಡೀ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಕೆಲವು ಪ್ರಕರಣಗಳಲ್ಲಿ ಕನ್ವಿಕ್ಟ್ ಆಗಿದೆ, ಹಲವು ಪ್ರಕರಣಗಳಲ್ಲಿ ಆರೋಪಿಗಳು ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ಯಾವುದೇ ಶಿಕ್ಷೆ ಪ್ರಕಟ ಆಗದೆ. ಸೊ ಆ ಒಂದು ಕಾರಣಕ್ಕೆ ಈಗ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಾಕಷ್ಟು ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ಹಾಗೆ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ದಾರೆ ರಾಜ್ಯದ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಿಂದೆ ಸಾಕಷ್ಟು ದೊಡ್ಡ ಸದ್ದಾಗಿತ್ತು, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಜ್ಯದ ಅಕ್ರಮ ಗಣಿಗಾರಿಕೆ ಬಗ್ಗೆ ದೊಡ್ಡ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ಲೋಕಾಯುಕ್ತರು ತನಿಖೆಯನ್ನ ಮಾಡಿದ್ರು, ಹಲವು ಪ್ರಕರಣಗಳನ್ನ ದಾಖಲಿಸಿದ್ರು. ಆ ಪ್ರಮುಖ ರಾಜಕಾರಣಿಗಳು ಕೂಡ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತದ್ದನ್ನ ಈಗಾಗಲೇ ಗಮನಿಸಿದ್ದೇವೆ. ಸಾಕಷ್ಟು ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾದಂತಹ ಹಣ ಇವತ್ತಿನವರೆಗೂ ಕೂಡ ಲೂಟಿ ಹೊಡೆದಂತಹ ಹಣ ಖಜಾನೆಗೆ ಬಂದಿಲ್ಲ. ಅಕ್ರಮ ಗಣಿಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿಯನ್ನ ಮಾಡ್ಕೊಂಡಂತವರು ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶಗಳಿದೆ. ಕೆಲವು ಸರ್ಕಾರಗಳು ಕೂಡ ಅವರಿಗೆ ಕುಮ್ಮಕ್ಕು ಕೊಡುವಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹಾಗಾಗಿ ಅಧಿಕಾರದ ಹಿನ್ನೆಲೆಯಿಂದಾಗಿ ಕೆಲವರು ಕನ್ವಿಕ್ಟ್ ಆಗದೆ, ಅಂದ್ರೆ ಶಿಕ್ಷೆಗೆ ಒಳಪಡದೆ ಇವತ್ತಿಗೂ ಕೂಡ ಹೊರಗಡೆ ಇದ್ದಾರೆ.
ಸುಮಾರು 2.4% ಪ್ರಕರಣಗಳು ಇಲ್ಲಿಯವರೆಗೆ ತನಿಖೆಯೇ ಆಗಿಲ್ಲ. ಅಂದ್ರೆ ಪ್ರಕರಣಗಳು ದಾಖಲಾದ್ರೂ ಕೂಡ ಅದರ ಬಗ್ಗೆ ತನಿಖೆಯನ್ನ ಮಾಡಿಲ್ಲ. ಲೂಟಿಯಾದಂತ ಕೋಟ್ಯಂತರ ಹಣ ಖಜಾನೆಗೆ ವಾಪಸ್ಸಾಗಿಲ್ಲ. ಸುಮಾರು 7.6% ಪ್ರಕರಣಗಳು ತನಿಖೆಯಾಗಿದೆ. ಆದ್ರೆ ಅದರಲ್ಲಿ ಶಿಕ್ಷೆಗೆ ಒಳಪಟ್ಟಂತ ಪ್ರಕರಣ 0.02 ಮಾತ್ರ. 2% ಪ್ರಕರಣಗಳಲ್ಲಿ ತೀರ್ಪು ಬಂದಿದೆ. ಬೆರಳೆಣಿಕೆಯಷ್ಟು ಅಪರಾಧಿಗಳಿಗೆ ಇವತ್ತು ಶಿಕ್ಷೆ ಆಗಿದೆ. ತಾಂತ್ರಿಕ ಕಾರಣಗಳಿಂದಾಗಿ ಇವತ್ತು ಜೈಲಲ್ಲಿ ಇರಬೇಕಾದಂತ ಅಪರಾಧಿಗಳು ಇವತ್ತು ಹೊರಗಡೆ ಇದ್ದಾರೆ. ಅವರ ಕೇಸ್ಗಳು ಖುಲಾಸೆ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಮತ್ತಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ರಾಜ್ಯದ ಬೊಕ್ಕಸಕ್ಕೆ ಆಗಿರುವಂತಹ ನಷ್ಟವನ್ನ ಸರಿದೂಗಿಸ್ಕೊಳ್ಬೇಕು ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಪ್ರಕರಣಗಳನ್ನ ಮತ್ತೆ ಕೈಗೆತ್ಕೊಳ್ಬೇಕಾಗತ್ತೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ತುಂಬಾ ಗಂಭೀರವಾಗಿ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗತ್ತೆ. ಅಂದ್ರೆ ಇಂಥ ಸಂದರ್ಭದಲ್ಲಿ H.K. ಪಾಟೀಲ್ ಅವರು ಬರೆದಿರುವಂತಹ ಪತ್ರ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಅವರು ಕೂಡ ನ್ಯಾಯಾಲಯದಿಂದ ಹೊರಗಡೆ ಬಂದಿರುವಂತದ್ದನ್ನ ಗಮನಿಸ್ತಾ ಇದ್ದೇವೆ. ಹಾಗೆ ನಾಗೇಂದ್ರ ಇರ್ಬೋದು, ಬಳ್ಳಾರಿಯಲ್ಲಿ ಇರುವಂತಹ ಬಹುತೇಕ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಆರೋಪಗಳು ಬಂದಿದ್ವು. ಅವರ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿದ್ವು. ಕೆಲವು ಪ್ರಕರಣಗಳು ಖುಲಾಸೆ ಆಗಿದ್ರೆ ಇನ್ನೂ ಕೆಲವು ಪ್ರಕರಣಗಳು ವಿಚಾರಣೆಯ ಹಂತದಲ್ಲೇ ಇದೆ. ತುಮಕೂರು, ಚಿತ್ರದುರ್ಗದಲ್ಲೂ ಕೂಡ ಕೆಲವು ಪ್ರಕರಣಗಳು ತನಿಖೆ ಹಂತದಲ್ಲಿದೆ. ಕೆಲವು ಪ್ರಕರಣಗಳಲ್ಲಿ ಖುಲಾಸೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಬರೆದಿರುವಂತ ಪತ್ರವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ